ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ಮಗಳು ಸ್ಕೂಲಲ್ಲೇ ಆ್ಯನ್ಯುವಲ್ ಡೇ ಇದೆ. ಈ ಬ್ಲಾಗ್ನ ನಿಮ್ಮ ಜೊತೆ ಇವತ್ತು ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಇವತ್ತು ಬೆಳಗ್ಗೆನೇ ನಾನು 5:30ಗೆ ಎದ್ದಿದ್ದೀನಿ. ಅಂದರೆ ಇವತ್ತು ಸ್ವಲ್ಪ ನನ್ನ ಮಕ್ಕಳಿಗೆಲ್ಲ ಮೇಕಪ್ ಮಾಡಿ ಅವ್ರದ್ದೇನು ಫಸ್ಟ್ ಡ್ಯಾನ್ಸ್ ಇದೆ ಅದರದ್ದು ಕಾಸ್ಟ್ಯೂಮ್ ಸಹ ಮನೆಗೆ ಕೊಟ್ಟಿದ್ದಾರಲ್ಲ, ಅದು ಮೇಕಪ್ ಮಾಡಿ ಕಾಸ್ಟ್ಯೂಮ್ ಹಾಕ್ಕೊಂಡು ರೆಡಿ ಮಾಡಬೇಕು. ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ಮತ್ತು ನಾನು ನನ್ನ ಮಗಳ ಜೊತೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಮಾಮ್ ಆ್ಯಂಡ್ ಡಾಟರ್ ಕಾನ್ಸೆಪ್ಟಲ್ಲಿ ಡ್ಯಾನ್ಸ್ ಇದೆ ಒಂದು. ಸೊ ಅದಕ್ಕೆ ನಾನು ರೆಡಿ ಆಗಬೇಕು. ಅದಕ್ಕೆ ಸ್ವಲ್ಪ ನಿನ್ನೆನೇ ನಾನು ಇಡ್ಲಿ ಹಿಟ್ಟು ರೆಡಿ ಮಾಡಿಟ್ಟಿದ್ದೆ. ಇವಾಗತ್ತು ಇಡ್ಲಿ ಆದರೆ ಕ್ವಿಕ್ಕಾಗಿ ಬೇಗ ಮಾಡ್ಬೋದು ಅಂತ ಹೇಳಿ ಇಡ್ಲಿ ಮತ್ತು ಸಾಂಬಾರು ಅಷ್ಟೇ ಮಾಡ್ತಾಯಿದ್ದೀನಿ. ಚಟ್ನಿ ಏನೂ ಮಾಡ್ತಾಯಿಲ್ಲ. ನನ್ನ ಮಕ್ಕಳನ್ನು ಎದ್ದರು, ಅವ್ರಿಗೂ ಸ್ನಾನ ಮಾಡಿಸಿ ಈಗೆಲ್ಲ ಅವರು ಹೇಳೋ ಮುಂಚೆನೇ ಎಲ್ಲದನ್ನು ಏನೇನು ಕಾಸ್ಟ್ಯೂಮ್ಗೆ ಏನೇನು ನೆಕ್ಲೆಸ್ಸು, ಬಳೆ ಮತ್ತು ಏನು ಮೇಕಪ್ ಸೆಟ್ ಎಲ್ಲದನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಂದರೆ ಬೇಗ ಮಾಡ್ಬೋದು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಅಂತ. ಇವತ್ತು ಅವಳಿಗೂ ದೊಡ್ಡವಳಿಗೆಲ್ಲ ರೆಡಿ ಮಾಡಾಯಿತು. ಇವಳದು ಇದು ಫಸ್ಟ್ ಡ್ಯಾನ್ಸಿಗಿದೆ ಈ ಡ್ರೆಸ್ಸೆಲ್ಲ. ಈ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಮೇಕಪ್ ಮಾಡ್ತಾಯಿದ್ದೀನಿ. ಮೇಕಪ್ ಸ್ವಲ್ಪ ಎಲ್ಲ ಮಾಡ್ಕೊಂಡು ಬನ್ನಿ ಅಂತ ಟೀಚರ್ ಹೇಳಿದ್ದಾರೆ. ಅವರಿಗೂ ತುಂಬ ಮಕ್ಕಳು ಇರ್ತಾರಲ್ಲ, ಅವರಿಗೂ ಡ್ಯಾನ್ಸ್ಗಳಿಗೆ ಡ್ರೆಸ್ ಚೇಂಜ್ ಮಾಡೋದೇ ಆಗುತ್ತೆ. ನಮಗೆಲ್ಲ ಎಂಟ್ರಿ ಇರೋದಿಲ್ಲ, ಅವರು ಮಕ್ಕಳು ಇರಲಿ ಅಲ್ಲೆಲ್ಲ ಅವರೇ ಡ್ರೆಸ್ ಚೇಂಜ್ ಮಾಡ್ತಾರೆ. ಸೊ ಪಾಪ ಮೇಕಪ್ ಎಲ್ಲ ಮಾಡೋದಕ್ಕೆ ಅವ್ರಿಗೂ ಕಷ್ಟ ಆಗುತ್ತೆ. ಎಲ್ಲರಿಗೂ ಮೇಕಪ್ ಮಾಡಿಕೊಂಡು ನೀವೇ ಬರಬೇಕು ಅಂತ ಹೇಳಿದರು. ಅದಕ್ಕೆ ಈ ಥರ ರೆಡಿ ಮಾಡಿದ್ದೀನಿ. ಇನ್ನೇನು ಇಡ್ಲಿ ಸಾಂಬಾರು ರೆಡಿಯಾಗಿದೆ. ಮಕ್ಕಳಿಗೆಲ್ಲ ಊಟ ಮಾಡಿಸಿ ಅಂದರೆ 9:30 ಅಲ್ಲಿ ಕೋರಮಂಗಲ ಆಡಿಟೋರಿಯಮಲ್ಲಿ ಇಟ್ಟಿದ್ದಾರೆ. ಅಲ್ಲಿಗೆ ಇರಬೇಕು ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಬೇಗ ಎಲ್ಲ ಇಡ್ಲಿ ಎಲ್ಲ ಮಕ್ಕಳಿಗೂ ತಿನ್ನಿಸಿ ನಾನು ರೆಡಿ ಆದೆ. ನನ್ನ ಮಗಳು ಕಾಸ್ಟ್ಯೂಮ್ಗೆ ಅದೇ ಮಾಮ್ ಆ್ಯಂಡ್ ಡಾಟರ್ ಕಾನ್ಸೆಪ್ಟಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದೀವಲ್ಲ, ನನ್ನ ಮಗಳು ಕಾಸ್ಟ್ಯೂಮ್ ನನಗೆ ಮ್ಯಾಚ್ ಆಗೋ ಥರ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿದ್ದೆ. ಅದನ್ನು ಸ್ವಲ್ಪ ತೊಗೊಂಡು ಹೋಗಬೇಕು ಅಂತ ಬೇಗನೆ ಹೊರಟ್ವಿ. ಕ್ಯಾಬ್ ಬುಕ್ ಮಾಡಿದ್ವಿ, ಬಂದಿದೆ, ಹೋಗ್ತಾ ಇದ್ದೀವಿ. ಇನ್ನು ಅದೇ 9:30 ಅಂದರೆ ಅವ್ರ ಟೈಮಿಂಗ್ಸು. ಎಲ್ಲರೂ ಮಕ್ಕಳನ್ನ ಫಸ್ಟು ಬೇಗನೆ ಬಿಡಬೇಕು ಅಂತ ಅವರು ಎಲ್ಲ ಪ್ರಿಪೇರ್ ಮಾಡ್ಕೋಬೇಕಲ್ಲ, ಅದಕ್ಕೆ ಇದೇ ಆಡಿಟೋರಿಯಂ ರೀಚ್ ಆದ್ವಿ. ನೋಡಿ ಹೇಗೆ ಎಲ್ಲ ಅರೇಂಜ್ ಮಾಡಿದ್ದಾರೆ ಅಂತ ನೋಡಬೇಕು. ಎಲ್ಲರಿಗೂ ಅಪ್ಪ ಅಮ್ಮಂಗೆ ತುಂಬಾ ಎಕ್ಸೈಟ್ಮೆಂಟ್ ಆಗಿರ್ತಿರಲ್ಲ ಎಲ್ಲ ಫಸ್ಟ್ ಪರ್ಫಾರ್ಮೆನ್ಸ್. ನನ್ನ ಚಿಕ್ಕವಳ್ದು ಇದು ಫಸ್ಟ್ ಪರ್ಫಾರ್ಮೆನ್ಸ್, ಇದು ಆ್ಯನ್ಯುವಲ್ ಡೇ. ನನ್ನ ದೊಡ್ಡೋಳಿಗೆ ಅವ್ಳದ್ದು ಇದು 3rd ಇಯರು. ಅದೇ ನೋಡಿ, ಹೆಲೋ ಕಿಡ್ಸ್ ಆ್ಯನ್ಯುವಲ್ ಡೇ ಎಷ್ಟು ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಸ್ವಲ್ಪ ಬೇಗನೆ ರೀಚ್ ಆದ್ವಿ ನಾವು. ಇದು ಫಸ್ಟ್ ತುಂಬಾ ಚೆನ್ನಾಗಿ All right,
मेरे सपनों की रानी कब आएगी तू, आए हुक्म सुल्तानी कब आएगी तू, जीती जाए जिंदगानी कब आएगी तू, चलिया तू चलिया। मेरे सपनों की रानी कब आएगी तू, आए हुक्म सुल्तानी कब आएगी तू, जीती जाए जिंदगानी कब आएगी तू, चलिया चलिया।
their lives, they'd like to say something very special to you. 1, 2, 3, 4. Two little words, two little words, two little words, not goodbye. It's the end of the year, graduation is here. Our two little words to our teachers, moms, dads, grandparents, and all. Thank you, thank you, thank you, everyone. Thank you for all you've done. Thank you, thank you, thank you, everyone. Thank you for all you've done. We are going to have our stages moment with all of you. So would request you all to please come up here on the stage with all everyone. And thank you all so much for making this morning so eventful for us. Thank you. Please come up on the stage. ಆ್ಯನ್ಯುವಲ್ ಡೇ ಫಂಕ್ಷನ್ನು ಅಂತೂ ಮುಗೀತು. ತುಂಬಾ ಚೆನ್ನಾಗಿತ್ತು. ಎಲ್ಲ ಮಕ್ಕಳು ಒಂದೇ ಥರ ಡ್ರೆಸ್ಸು ಹಾಕ್ಕೊಂಡು ಡ್ಯಾನ್ಸು ಮಾಡ್ತಾ ಇರೋದು, ಅದು ಎಲ್ಲದೂ ಒಂದೊಂದು ನಿಮಿಷ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಎಲ್ಲ ಇದು ಫಂಕ್ಷನ್ ಮುಗಿದ್ಮೇಲೆ ಇಲ್ಲಿ ಟ್ಯಾಟೋ ಆರ್ಟಿಸ್ಟ್ ಇದ್ದರು, ಎಲ್ಲ ಮಕ್ಕಳಿಗೂ ಹಾಕ್ಸ್ಕೊಳ್ತಾಯಿದ್ರು. ನನ್ನ ಮಕ್ಕಳು ನಮಗೆ ಇವತ್ತು ಬೇರೆ ಊರಿಗೆ ಬೇರೆ ಹೋಗಬೇಕು, ಬಾ ಮನೆಗೆ ಏನಾದರೂ ನಾವೇ ಹಾಕ್ತೀವಿ ಬಾ ಅಂತ ಹೇಳಿದ್ರು ಬರ್ತಾ ಇರಲಿಲ್ಲ. ಹಾಕಿಸ್ಕೋಬೇಕು ಅಂತ ಇಬ್ಬರೂ ನಿಂತ್ಕೊಂಡಿದ್ದಾರೆ ನೋಡಿ. ಇಲ್ಲಿ ನನ್ನ ಮಕ್ಕಳು ವಿಡಿಯೋ ಮಾತ್ರ ಇಲ್ಲಿ ಹಾಕಿರೋದು, ಅದು ಫುಲ್ಲು ಹಾಕಿಲ್ಲ. ಅಂದರೆ ನಮ್ಮ ಮಕ್ಕಳು ವಿಡಿಯೋ ನಮ್ಗೆ ನೋಡೋಕ್ಕೆ ನಾವೇ ಒಂದು 10 ಸರಿ ನೋಡಿರ್ತೀವಿ, ಆದರೆ ಬೇರೆಯವ್ರಿಗೆ ಬೋರ್ ಆಗಬಾರ್ದು ಅಂತ ಸ್ವಲ್ಪ ಸ್ವಲ್ಪ ಹಾಕಿದ್ದೀನಿ. ಒಂದು ಡ್ಯಾನ್ಸ್ ಮಾತ್ರ ಫುಲ್ ಹಾಕಿದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ನಾವು ಯಾವುದೇ ಹೊಸ ವಿಡಿಯೋ ಹಾಕಿದರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬೆಳಗ್ಗೆ ಹೋಗೋ ಅರ್ಜೆಂಟಲ್ಲೆಲ್ಲ ಹಾಗೆ ಇಟ್ಟಿದ್ದೆ, ಎಲ್ಲದನ್ನು ಸ್ವಲ್ಪ ನೀಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿಟ್ಟೆ. ಮತ್ತು ಮಧ್ಯಾಹ್ನ ಏನು ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಬಿರಿಯಾನಿ ತರಿಸಿದ್ರು, ಅದನ್ನೇ ತಿಂದ್ವಿ. ಫಂಕ್ಷನ್ ಎಲ್ಲ ಮುಗಿದ್ಮೇಲೆ ಇದು ನನ್ನ ಮಕ್ಕಳಿಗೆ ಕೊಟ್ಟಿರೋದು, ಇದ್ರ ಜೊತೆ ಒಂದು ಕೇಕ್ ಇಟ್ಟು ಕೊಟ್ಟಿದ್ರು. ಎಲ್ಲ ತಿಂದು ಮುಗಿಸ್ಕೊಂಡು ಹೊರಟ್ವಿ ಊರಿಗೆ. ಈ ಬ್ಲಾಗ್ ನಿಮಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್.